ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾವು ಆರಾಮದಿರಿ ನೋಡ್ರಿ. ಇವತ್ತು ಸಂಜೆ ಮುಂದೆ ಬ್ಲಾಗ್ ಶುರು ಮಾಡಿದ್ದೇನೆ. ನಾನು ಬೆಳಗ್ಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಸಂಜೆ ಮುಂದೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ವಿಡಿಯೋ. ಈಗ ಚಾ ಮಾಡ್ಕೊಂಡು ಕುಡಿಬೇಕು. ಸಾನ್ವಿಗೆ ನಮ್ಮ ಮನೆಯವ್ರಿಗೆ ಬೂಸ್ಟ್ ಮಾಡಿಕೊಟ್ಟೇನೆ. ಈಗ ನಾ ಚಾ ಮಾಡಿ ಕುಡಿದು ನಂತರ ಕೆಲಸಗಳನ್ನ ಶುರು ಮಾಡ್ಕೋಬೇಕು ನೋಡ್ರಿ. ಹೊಸ ನೈಟಿ ಹಾಕ್ಕೊಂಡಿನಿ. ಇವತ್ತು ಕರೆಕ್ಟ್ ಆಗೈತಿ. ಇವತ್ತೊಂದು ಮಾಡ್ಬೇಕಂತ ಅಂದ್ಕೊಂಡು ಆಲ್ಟ್ರ ಅದ್ರ ಮಾಡೋಕ್ಕಾಗಲಿಲ್ಲ, ನಾಳೆ ಮಾಡ್ತೀನಿ. ಚಾ ರೆಡಿ ಆಗತ್ತೆ ನೋಡ್ರಿ. ರೊಟ್ಟಿ ಬೇಕಂತ ಸರಿ. ಸಾನ್ವಿ ನೋಡ್ರಿ ಎದ್ದಾಳು. ಹಾಯ್ ಮಾಡ. ಈಗ ಅಡುಗೆ ಕೆಲಸನ ಶುರು ಮಾಡ್ಕೊಂಡೆ ನೋಡ್ರಿ. ಇವತ್ತು ಬದ್ನಿಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡತ್ತಿದ್ದು ನಾನು, ಹಾಗಾಗಿ ಬದ್ನಿಕಾಯಿ ಪಲ್ಯ ಮಾಡಕತ್ತೀನಿ ನೋಡ್ರಿ. ಬಾಳ್ಗಿಗೆ 1-2 ಚಮಚ ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಆಮೇಲೆ ಈರುಳ್ಳಿ ಹಾಕ್ಕೊಂಡು ನೋಡ್ರಿ ಫ್ರೈ ಮಾಡ್ಕೊಳಕತ್ತೀನಿ. ಒಂದು ಈರುಳ್ಳಿ ಹಾಕ್ಕೊಂಡೇನಿ ನಾನು ದೊಡ್ಡದು. ಫ್ರೈ ಮಾಡಿಕೊಂಡು ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರದ ಪುಡಿ ಹಾಕ್ಕೊಳತ್ತೀನಿ ನೋಡ್ರಿ. ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡೀನಿ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೇನಿ ನೋಡ್ರಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೆ ನಾನು, ಸ್ವೀಟ್ ಬರಲಿ ಅಂಥೇಳಿ. ಆಮೇಲೆ ಒಂದು ಎರಡು ಬದನೆಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ಮೇಲೆ ಶೇಂಗಾ ಪುಡಿ ಮತ್ತು ಗುರೆಳ್ಳು ಪುಡಿ ಹಾಕ್ಕೊಂಡ್ರೆ, ಹುಚ್ಚೆಳ್ಳು ಪುಡಿ ನಾವು ಗುರೆಳ್ಳು ಅಂತೀವಿ, ಹುಚ್ಚೆಳ್ಳು ಪುಡಿ ಹಾಕ್ಕೊಂಡು ನೋಡ್ರಿ ಮಿಕ್ಸ್ ಮಾಡ್ಕೊಂಡ್ರೆ ಬದ್ನಿಕಾಯಿ ಪಲ್ಯ ರೆಡಿ ಆಯಿತು. ಸ್ವಲ್ಪ ನೀರು ಹಾಕಿ ಇದನ್ನು ಕುದಿಯಾಕಿಡಬೇಕು. ನಮ್ಮ ಮನೆಯವ್ರಿಗೋಸ್ಕರ ಅಷ್ಟು ಮಾಡಕತ್ತಿದ್ದೆ ನಾನು. ನನಗೆ ಯಾಕೋ ಹೊಟ್ಟೆ ಹಸಿವು ಇರಲಿಲ್ಲ, ಹಾಗಾಗಿ ಎರಡು ಬದನೆಕಾಯಿ ತೊಗೊಂಡು ಮಾಡಕತ್ತೀನಿ ನೋಡ್ರಿ. ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿ ಇವಾಗ ಇದನ್ನು ನಾನು ಕುದಿಯಾಕಿಟ್ಟೇನಿ. ಒಂದು ಸೈಡ್ ಕುದಿಯಾಕಿಟ್ಟ ಇವಾಗ ರೊಟ್ಟಿ ಮಾಡ್ಕೊಳಕತ್ತೀನಿ ನೋಡ್ರಿ, ಜೋಳದ ರೊಟ್ಟಿ. ಇದನ್ನಂತೂ ನಾನು ಸುಮಾರು ಸಾರಿ ಶೇರ್ ಮಾಡ್ಕೊಂಡೇನಿ ನಿಮ್ಮ ಜೋಡಿ. ರೊಟ್ಟಿ ಮಾಡೋದನ್ನು ಯಾರಾದರೂ ಸಪ್ರೇಟ್ ವಿಡಿಯೋ ಬೇಕು ಅನ್ನೋರು ನನ್ನ ಚಾನಲಲ್ಲಿ ಇರ್ತೈತಿ, ಪ್ಲೀಸ್ ಹೋಗಿ ಚೆಕ್ ಮಾಡಿರಿ ನೋಡ್ರಿ. ಇವಾಗ ಬಿಸಿ ಬಿಸಿ ರೊಟ್ಟಿನೂ ರೆಡಿ ಆಗತ್ತಾವು. ಮಧ್ಯಾಹ್ನದಾಗ ರೊಟ್ಟಿ ಮಾಡ್ಬೇಕಂದ್ರೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ. ರಾತ್ರಿ ಆದರೆ ನೋಡ್ರಿ ಆರಾಮಾಗಿ ನಾನು ರೊಟ್ಟಿ ಮಾಡ್ತೀನಿ, ಹಾಗಾಗಿ ಈಗ 2 ದಿವಸದಿಂದ ರಾತ್ರಿ ರೊಟ್ಟಿ ಮಾಡಕತ್ತೀನಿ ನೋಡ್ರಿ. ಈಗ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ರೆಡಿ ಅದು. ಇವಾಗ ಊಟಕ್ಕೆ ಕೊಡತ್ತೀನಿ ನಾನು ನಮ್ಮ ಮನೆಯವ್ರಿಗೆ. ಬದ್ನಿಕಾಯಿ ಪಲ್ಯ, ಆಮೇಲೆ ಹಿಂದಿನ ದಿವಸದ ಸ್ವಲ್ಪ ಟೊಮೆಟೊ ಚಟ್ನಿ ಇತ್ತು, ಶೇಂಗಾ ಚಟ್ನಿ, ಮೊಸರು, ಆಮೇಲೆ ರೊಟ್ಟಿ. ಊಟ ಎಲ್ಲ ಆದಮೇಲೆ ಇವಾಗ ನಾನು ಏನು ಗಡಿಗೆ ತೊಗೊಂಡು ಬಂದಿದ್ನಲ್ಲ ಊರಿಂದ, ಅವನ್ನ ನೆನೆಸಿ ಇಟ್ಟಿದ್ನಿ ನೀರಾಗ. ಇವಾಗ ಅವಕ್ಕೆಲ್ಲ ನೀರು ಹಾಕಿ ಕುದಿಯಾಕಿಡತ್ತೇನೆ ನೋಡ್ರಿ. ಚಂದಾಗ ಅದ್ರೊಳಗೆ ನಾವು ನೀರು ಹಾಕಿ ಕುದಿಸ್ಬೇಕು ನೋಡ್ರಿ. ಎಲ್ಲದರಾಗೂ ನೀರು ಹಾಕಿ ಅರ್ಧದಷ್ಟು ನೀರು ಹಾಕಿ ನಾನು ಕುದಿಯಾಕಿಟ್ಟೇನಿ. ಡೈರೆಕ್ಟ ಮಡ್ಕಿ ತಂದ ತೊಳೆದ ಹಂಗೆ ಯೂಸ್ ಮಾಡೋಂಗಿಲ್ಲ. ಈ ರೀತಿ ನೋಡ್ರಿ ಅವನ್ನ ಪಳಗಿಸ್ಬೇಕು ಒಂದು ಸರಿ. ಗೊತ್ತಿಲ್ಲ ಅನ್ನೋರಿಗೆ ಹೆಲ್ಪ್ ಆಗಲಿ ಅಂಥೇಳಿ ನಾನು ಪ್ರತಿಯೊಂದನ್ನು ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಈಗ ಎಲ್ಲ ಕುದ್ದವು ನೀರು. ಗ್ಯಾಸ್ ಆಫ್ ಮಾಡಿ ನಾನಿವಾಗ ಅವನ್ನೆಲ್ಲ ಕ್ಲೀನಾಗಿ ಸೋಪ್ ಹಚ್ಚಿ ತೊಳಿತೀನಿ. ಆಮೇಲೆ ಇದ್ರೊಳಗೆ ಅಡುಗೆ ಮಾಡಬೇಕು. ಇನ್ನು ಇದಕ್ಕೆ ತೊಳೆದು ಒಣಗಿಸಿ ಇನ್ನೊಂದು ಸರಿ ಒಣಗಿಸಾದ್ಮೇಲೆ ಎಣ್ಣೆ ಹಚ್ಚಿ ಇಡಬೇಕು. ಒಂದು ದಿವಸ ಎಣ್ಣೆ ಹಚ್ಚಿಟ್ಟು ಆಮೇಲೆ ಅಡುಗೆ ಮಾಡೋಕ್ಕೆ ರೆಡಿ ಆಕ್ಕಬೇಕು. ಹಂಗೆ ಡೈರೆಕ್ಟಾಗಿ ಅಡುಗೆ ಮಾಡಬಾರ್ದು. ಒಬ್ಬೊಬ್ಬರ ತಂದ ತಕ್ಷಣ ತೊಳೆದ ಹಂಗೆ ಯೂಸ್ ಮಾಡ್ತಾರೋ, ಹಂಗೆ ಮಾಡಬಾರ್ದು. ಒಂದು ಸರಿ ನೋಡಿರಿ ಈ ರೀತಿ ಮಾಡಿ ಆಮೇಲೆ ಯೂಸ್ ಮಾಡಿರಿ. ಮಣ್ಣಿನ ಏನೋ ಪಾತ್ರೆ ತಂದ್ರೂ ಈ ರೀತಿ ಅವನ್ನ ಪಳಗಿಸ್ಬೇಕು ನೋಡ್ರಿ. ಎಷ್ಟು ಬ್ಲ್ಯಾಕ್ ಕಲರ್ ಎಲ್ಲ ಬಿಡಾತತಿ ಅದರೊಳಗೆ, ಹಾಗಾಗಿ ಕ್ಲೀನಾಗಿ ನಾವು ವಾಶ್ ಮಾಡ್ಕೋಬೇಕು.
ಇವಾಗ ಎಲ್ಲನೂ ತೊಳೆದಿಟ್ಟೆ ನೋಡ್ರಿ. ನಾನು ಒಣಗಕ್ಕಿಟ್ಟನಿ. ಎಷ್ಟು ಬೇಗ ಒಣಗಿದಾವು ನೋಡ್ತಿರ್ಬೋದು. ಆಮೇಲೆ ಪಾತ್ರೆನೂ ಎಲ್ಲ ತೊಳೆದಿಟ್ಟೆ ನೋಡ್ರಿ. ನಾನು ಸ್ವಲ್ಪ ಜಾಸ್ತಿನೇ ಬಾಂಡೆ ಇದ್ದು ಇವತ್ತು. ಎಲ್ಲನೂ ತೊಳೆದ ಇವಾಗ ನಾನು ಸಿಂಕ್ ತೊಳ್ಕೊಳಕತ್ತೀನಿ. ಯಾಕಂದ್ರೆ ದೇವ್ರ ಸಾಮಾನು ತೊಳಿಬೇಕಿತ್ತು, ಹಾಗಾಗಿ ಸಿಂಕ್ ತೊಳ್ಕೊಳತ್ತೀನಿ. ನಾಳೆ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನ ನಾವು ದೇವ್ರ ಸಾಮಾನು ತೊಳೆದು ಪೂಜೆ ಮಾಡ್ತೀವಿ ಅಂದ್ರೆ ಸ್ವಲ್ಪ ಲೇಟ್ ಆಕತಿ. ಹಾಗಾಗಿ ನಾನು ಯಾವಾಗಲೂ ಹಿಂದಿನ ದಿವಸನ ತೊಳೆದಿಟ್ಕೊಂಡಿರ್ತೀನಿ. ಅದಕ್ಕೆ ಇವಾಗ ನೋಡ್ರಿ ಸಿಂಕ್ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ. ಫಸ್ಟ್ ದೇವ್ರ ಸಾಮಾನು ಅಂದ್ರೆ ದೇವ್ರ ಎಲ್ಲ ತಂದು ನಾನು ಇಲ್ಲಿ ತೊಳೆಯಂಗಿಲ್ಲ. ದೇವ್ರ ಎಲ್ಲ ದೇವ್ರ ಮನೆಯಾಗ ತೊಳಿತೀನಿ. ದೀಪ, ಆಮೇಲೆ ಕಳಶ, ಈ ರೀತಿ ಇರ್ತಾವಲ್ಲ ಹಿತ್ತಾಳೆ ತಾಮ್ರದ ಐಟಮ್ಸ್, ಅವನ್ನ ಮಾತ್ರ ನಾನು ಸಿಂಕಲ್ಲಿ ತೊಳಿತೀನಿ. ದೇವರೆಲ್ಲ ಇಲ್ಲಿ ಸಿಂಕ್ವರೆಗೂ ತರಂಗಿಲ್ಲ. ಅವನ್ನೆಲ್ಲ ಅಲ್ಲೇ ದೇವ್ರ ಮನೆಯಾಗ ತೊಳ್ಕೊಂಡಿರ್ತೀನಿ. ಅವನ್ನ ನಾಳೆ ಬೆಳಿಗ್ಗೆ ತೊಳಿತೀನಿ. ಇವತ್ತು ಬರೀ ದೀಪ ಎಲ್ಲ ಮಾತ್ರ ಇವತ್ತು ತೊಳ್ಕೊತೀನಿ ನೋಡ್ರಿ. ನಾನು ರಾತ್ರಿ ತೊಳೆದಿಟ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಪೂಜೆ ಮಾಡೋಕ್ಕೆ ಈಸಿ ಆಕತಿ. ಒಬ್ಬೊಬ್ಬರು ದೇವ್ರ ಎಲ್ಲ ತೊಗೊಂಡೋಗಿ ತೊಳಿತಾರೋ, ಆದ್ರೆ ನಾನು ಇಲ್ಲೇ ತೊಳೆದಿರ್ತೇನೆ ನೋಡ್ರಿ ದೇವ್ರ ಮನೆಯಾಗನ. ದೇವ್ರ ಸಾಮಾನು ತೊಳೆಯೋಕೆ ನಾನು ಬರೀ ಪೀತಾಂಬರಿ ಅಷ್ಟೇ ಯೂಸ್ ಮಾಡ್ಕೋತೀನಿ. ವಾರಕ್ಕೊಂದು ಸರಿ ನಾನು ತೊಳ್ಕೊಂಡಿರ್ತೇನೆ ನೋಡ್ರಿ ದೇವ್ರ ಐಟಮ್ಸ. ಗುರುವಾರ ದಿವಸ ತೊಳೆದ್ನಿ ಅಂದ್ರೆ ಶುಕ್ರವಾರ ಪೂಜೆಗೆ ಸರಿ ಹೋಗ್ತತಿ. ಯಾವಾಗಲೂ ಅಷ್ಟೇ ನಾನು ಮಿಸ್ ಮಾಡೋಂಗೇನೇ ಇಲ್ಲ. ಗುರುವಾರ ದಿವಸ ಎಲ್ಲ ತೊಳೆದಿಟ್ಕೊಂಡ್ಬಿಟ್ಟಿರ್ತೀನಿ. ಶುಕ್ರವಾರ ಮಾತ್ರ ನೀಟಾಗಿ ಕ್ಲೀನಾಗಿ ಪೂಜೆ ಮಾಡಿರ್ತೀನಿ ಯಾವಾಗಲೂ. ನೋಡ್ರಿ ಈಗ ಜಾಸ್ತಿನೂ ಇಲ್ಲ ನಮ್ಮ ದೇವ್ರ ಸಾಮಾನು, ಸ್ವಲ್ಪನೇ ಅದಾವು. ಅಷ್ಟನ್ನು ನಾನು ಕ್ಲೀನಾಗಿ ತೊಳೆದು ಪೂಜೆ ಮಾಡ್ಕೊಂಡಿರ್ತೀನಿ. ಸಬೀನ ಪೌಡರ್ ಎಲ್ಲ ಯೂಸ್ ಮಾಡಿ ಒಬ್ಬೊಬ್ಬರು ತೊಳಿತಾರೆ. ಆದ್ರೆ ನನಗೆ ಪೀತಾಂಬರಿನ ಅಡ್ಜಸ್ಟ್ ಆಗಿಬಿಟ್ಟತಿ. ಹಾಗಾಗಿ ಪೀತಾಂಬರಿ ಯೂಸ್ ಮಾಡ್ಕೊಂಡೇ ನಾನು ತೊಳೆದಿರ್ತೇನೆ ನೋಡ್ರಿ. ನೋಡ್ರಿ ಈಗ ದೇವ್ರ ಸಾಮಾನನ್ನು ತೊಳೆದಾಯಿತು. ರಾತ್ರಿನ ತೊಳೆದಿಟ್ಕೊಂಡ್ರೆ ಒಂದು 10-15 ನಿಮಿಷದೊಳಗೆ ಎಲ್ಲ ಕ್ಲೀನಾಗೆ ಬೇಗ ಆಗಿಬಿಡ್ತೈತಿ. ಆದರೆ ಬೆಳಗ್ಗೆ ಮಾಡ್ತೀವಂದ್ರೆ ಇದು ಒಂದು ಅರ್ಧ ಗಂಟೆ ಹಿಡಿದ್ಬಿಡ್ತೈತಿ. ಹಾಗಾಗಿ ನಾನು ರಾತ್ರಿನ ಎಲ್ಲ ತೊಳೆದು ಒಂದು ಒಣ ಬಟ್ಟೆ ತೊಗೊಂಡು ಎಲ್ಲನೂ ಒರೆಸಿ ಇಟ್ಟಿರ್ತೀನಿ. ನೋಡ್ರಿ ಈಗ ಎಲ್ಲ ತೊಳೆಯೋದಾಯಿತು. ಇನ್ನು ಹೌದು ನೀರಿಂದ ಕಲಿ ಹಂಗೆ ಉಳಿತಂದ್ರೆ ಎಲ್ಲ ಕಲಿ ಆಗಿಬಿಡ್ತೈತಿ. ಹಾಗಾಗಿ ಒಂದು ಒಣ ಬಟ್ಟೆ ತೊಗೊಂಡು ಒರೆಸೀನಿ ಅಂದ್ರೆ ನೆಕ್ಸ್ಟ್ ವಾರ ನಾನು ತೊಳೆಯೋವರೆಗೂ ಅದ್ರ ಮೇಲೆ ಏನು ಕಲಿ ಇರಂಗಿಲ್ಲ ನೋಡ್ರಿ. ಹಿಂಗೆ ಕ್ಲೀನಾಗಿ ಇರ್ತೈತಿ. ಹಾಗಾಗಿ ಒಂದು ಬಟ್ಟೆ ತೊಗೊಂಡು ನಾನು ಒರೆಸ್ಕೊಂಡಿರ್ತೀನಿ. ಆ ಬಟ್ಟೆ ನಾನು ಬರೀ ದೇವ್ರ ಸಾಮಾನು ಒರ್ಸಕ್ಕಂತಲೇ ಇಟ್ಟನಿ, ಮತ್ತು ಬೇರೆ ಯಾವುದಕ್ಕೂ ಯೂಸ್ ಮಾಡ್ಕೊಳಂಗಿಲ್ಲ ಅದನ್ನು. ನೋಡ್ರಿ ಈಗ ದೇವ್ರ ಸಾಮಾನು ಎಲ್ಲ ತೊಳೆದಾಯಿತು. ಇವತ್ತು ಸಂಜೆ ಮುಂದೆ ಇಷ್ಟೆಲ್ಲ ಕೆಲಸಗಳನ್ನ ನಾನು ಮುಗಿಸ್ಕೊಂಡು ನೋಡ್ರಿ. ಇಷ್ಟ ನೋಡ್ರಿ ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಷ್ಟೆಲ್ಲ ಕೆಲಸ ಮುಗಿಸೋಷ್ಟರಲ್ಲಿ 9 ಗಂಟೆ ಆಗಿತ್ತು ನೋಡ್ರಿ. ಆಲ್ರೆಡಿ ನಮ್ಮ ಮನೆಯವರು ನನ್ನ ಮಗಳು ಮಲಗಿಬಿಟ್ಟಿದ್ರು ನೋಡ್ರಿ. 9 ಗಂಟೆ ಆಗಿನ 10 ನಿಮಿಷ ಐತಿ. ಇಷ್ಟೊತ್ತಿಗಾಗಲೇ ಅಡುಗೆ ಕೆಲಸ, ಆಮೇಲೆ ಪಾತ್ರೆ ತೊಳೆಯೋದು ಎಲ್ಲನೂ ಮುಗ್ದಿತ್ತು. ಡೈಲಿ ಹಿಂಗೆ ಬೇಗ ಊಟ ಮಾಡಿ ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ನಾನು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವ್ಲಾಗಲ್ಲಿ. ಟೇಕ್ ಕೇರ್, ಗುಡ್ ನೈಟ್, ಬಾಯ್.